ನಮಸ್ತೆ ಮಾಸ್ಟರ್ಸ್. 113ನೇ ದಿನದ ತುಳಸಿ ದಳ ಭಾಗ 2ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಈ ದಿನದ ಸಂದೇಶ ಧ್ಯಾನಗಿರಿ ಅಂತ. ಬೆಟ್ಟ ಹತ್ತುವುದು ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ಹಿರಿಯರಿಗೆ, ಕಿರಿಯರಿಗೆ, ವೃದ್ಧರಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ತುಂಬ ಇಷ್ಟ. ಯಾಕೆ ಅಂದರೆ ಅದು ಅಲ್ಲಿ ಬೆಟ್ಟದ ಮೇಲಕ್ಕೆ ಹತ್ತಿ ಅಷ್ಟು ಎತ್ತರದಿಂದ ಆ ರಮಣೀಯ ದೃಶ್ಯಗಳನ್ನು, ರಮಣೀಯ ಪ್ರಕೃತಿ ಮಾತೆಯನ್ನು ವೀಕ್ಷಿಸುವುದೇ ಒಂದು ಅದ್ಭುತವಾಗಿರುತ್ತೆ ಅಲ್ವಾ. ಅಷ್ಟು ರಮಣೀಯವಾಗಿರುತ್ತೆ ಪ್ರಕೃತಿ ಎಲ್ಲ ನೋಡೋದಕ್ಕೆ. ಅಲ್ಲಿ ಆ ಬೀಸೋ ಗಾಳಿಯನ್ನು ಆಸ್ವಾದಿಸುವುದಕ್ಕೂ ಕೂಡ ತುಂಬ ರಮಣೀಯವಾಗಿರುತ್ತೆ. ಅದಕ್ಕೋಸ್ಕರನೇ ಎಲ್ಲರಿಗೂ ಬೆಟ್ಟ ಹತ್ತೋದು ಅಂದರೆ ತುಂಬ ಇಷ್ಟ. ಅಷ್ಟು ಎತ್ತರದಲ್ಲಿದ್ದಾಗ ಎಲ್ಲವನ್ನೂ ದೂರದಿಂದ ಚೆನ್ನಾಗಿ ನೋಡಬಹುದಲ್ವಾ. ನಮ್ಮ ಸ್ವಭಾವ ಸಹ ತುಂಬ ಪ್ರಶಾಂತವಾಗಿ ಅಲ್ಲಿ ಅಷ್ಟು ಎತ್ತರಕ್ಕೆ ಆ ತಂಪಾದ ಗಾಳಿನಲ್ಲಿ ನಮ್ಮ ಸ್ವಭಾವ ಕೂಡ ಪ್ರಶಾಂತವಾಗಿ ಬದಲಾಗುತ್ತೆ. ಜೀವನ ತುಂಬ ಮೃದುವಾಗಿ ಇದ್ದ ಹಾಗೆ, ಮೃದು ಮಧುರವಾಗಿ ಇದ್ದ ಹಾಗೆ ಅನ್ನಿಸುತ್ತೆ ಅಲ್ವಾ. ಅಲ್ಲಿಗೆ ಹೋದಾಗ ಏನೋ ಒಂಥರ ಆನಂದ, ಅವರ್ಣನೀಯವಾದ ಸಂತೋಷ ಆಗುತ್ತಲ್ವಾ. ಅದಕ್ಕೆ ಹಾಗೆ ಹೇಳ್ತಾ ಇದ್ದಾರೆ. ನಮ್ಮ ಸ್ವಭಾವ ಕೂಡ ತುಂಬ ಪ್ರಶಾಂತವಾಗಿ ಬದಲಾಗುತ್ತೆ ಅಷ್ಟು ಎತ್ತರ ಬೆಟ್ಟ ಹತ್ತುವಾಗ. ಅದೇ ರೀತಿ ನಾವು ಭೌತಿಕ ಗಿರಿಗಳ ಮೇಲೆ ಹತ್ತಿದಾಗಲೇ ಇಷ್ಟೊಂದು ಆನಂದ ಸಂತೋಷ ಸಿಗುತ್ತೆ ಅಂದರೆ, ನಾವು ಇನ್ನು ಧ್ಯಾನಗಿರಿಗಳ ಮೇಲಕ್ಕೆ ಹತ್ತಿದರೆ, ಆಧ್ಯಾತ್ಮಿಕ ಪರ್ವತಗಳ ಮೇಲಕ್ಕೆ ಹತ್ತಿದ್ರೆ ಇನ್ನು ಎಷ್ಟು ಆನಂದ ಸಿಗುತ್ತೆ ಅಲ್ವಾ. ಅದಕ್ಕೆ ನಾವು ಆಧ್ಯಾತ್ಮಿಕ ಪರ್ವತಗಳ ಮೇಲೆ ನಾವು ಯಾತ್ರೆಗಳನ್ನು ಮಾಡಿದಾಗ, ವಿಹಾರಕ್ಕೆಂದು ಹೋದಾಗ ಎಂತಹ ಆನಂದವನ್ನು ನಮ್ಮ ಜೀವನದಲ್ಲಿ ಅನುಭವಿಸ್ತೀವೋ, ಮತ್ತು ಇನ್ನೆಷ್ಟು ಅವರ್ಣನೀಯವಾದ ಅದ್ವೈತಾನಂದವನ್ನು ಆಸ್ವಾದಿಸಬಲ್ಲೆವೋ ಎಲ್ಲವೂ ಅನುಭವ ವ್ಯಕ್ತವೇ. ಎಲ್ಲವೂ ಅಲ್ಲಿ ಹೋಗಿ ಧ್ಯಾನಗಿರಿನಲ್ಲಿ ಅದನ್ನು ಅನುಭವ ರೂಪದಲ್ಲಿ ಅದನ್ನು ಅನುಭವಿಸಿದಾಗಲೇ ನಮಗೆ ಆ ಆನಂದ ನಮಗೆ ಗೊತ್ತಾಗೋದು. ಬೆಟ್ಟಗಳಲ್ಲಿ ಹೋಗಿ ಅದನ್ನು ಅನುಭವಿಸಿದಾಗಲೇ ಅದು ಅನುಭವ ಗೊತ್ತಾಗೋದು. ಎಲ್ಲವೂ ಅನುಭವ ವ್ಯಕ್ತವೇ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಧ್ಯಾನ ಎನ್ನುವ ಗಿರಿಗಳನ್ನು ಹತ್ತೋಣ. ಆತ್ಮಜ್ಞಾನ ಎಂಬುವ ಪರ್ವತ ಶ್ರೇಣಿಗಳಲ್ಲಿ ವಿಹರಿಸೋಣ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅದಕ್ಕೆ ನಾವು ಏನು ಸಂಕಲ್ಪ ಮಾಡೋಣ ಇವತ್ತು, ಧ್ಯಾನ ಮತ್ತು ಆತ್ಮಜ್ಞಾನವೆಂಬ ಪರ್ವತ ಶ್ರೇಣಿಯನ್ನು ಹತ್ತುತ್ತೇವೆ ಅಂತ ಸಂಕಲ್ಪವನ್ನು ಮಾಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ.